ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ತಾಳಿಕೋಟೆ ತಾಲೂಕು ಅಂತ ಘೋಷಣೆಯಾಗಿದ್ದು ಬಿಜೆಪಿ ಸರ್ಕಾರದಲ್ಲಿ. ಆದರೆ ಮುದ್ದೇಬಿಹಾಳ ಮತಕ್ಷೇತ್ರದ ಶಾಸಕರು ತಮ್ಮ ಸರ್ಕಾರದಲ್ಲಿ ಆಗಿದ್ದು ಅಂತ ಹಸಿ ಸುಳ್ಳು ಹೇಳುತ್ತಿದ್ದಾರೆ. ಸುಳ್ಳು ಹೇಳೋದರಲ್ಲಿ ನಂಬರ್ 1 ಯಾರು ಅಂದರೆ ಅಪ್ಪಾಜಿ ನಾಡಗೌಡರು ಎಂದು ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮುದ್ದೇಬಿಹಾಳ ಪಟ್ಟಣದ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸುಳ್ಳು ಹೇಳೋಕ್ಕೂ ಇತಿಮಿತಿ ಇರಬೇಕು. ಹಿಂದೆ ನಾನು ಇವರ ಮನೆಗೆ ಹೋಗಿ ಬಾಗಿ ನಮಸ್ಕಾರ ಮಾಡಿದ್ದೇನಂತೆ. ಅಪ್ಪಾಜಿ ನಾಡಗೌಡರ ಮನೆಗೆ ನಾನು ನನ್ನ ಚಪ್ಪಲಿ ಕೂಡ ಬಿಟ್ಟಿಲ್ಲ. ಅವರ ಮನೆ ಮಾತ್ರ ಅಲ್ಲ, ಜಿಲ್ಲೆಯ ಯಾವ ಕಾಂಗ್ರೆಸ್ ನಾಯಕನ ಮನೆಗೂ ನಾನು ಹೋಗಿ ರಾಜಕಾರಣ ಮಾಡಿಲ್ಲ. ಅಪ್ಪಾಜಿ ನಾಡಗೌಡರೇ, ನಿಮ್ಮ ಮನೆಗೆ ನಾನು ಬರೋದಾ? ಥೂ, ನಾಚಿಕೆ ಆಗಲ್ವಾ ನಿಮಗೆ ಸುಳ್ಳು ಹೇಳೋಕ್ಕೆ? ಮಾನ ಮರ್ಯಾದೆ ಇದ್ದರೆ ನೀವು ಕರೆಕ್ಟಾಗಿ ಮಾತನಾಡೋಕ್ಕೆ ಕಲೀರಿ. ನಾನು ನಿಮ್ಮ ಮನೆ ಬಾಗಿಲಿಗೆ ಬಂದು ತಲೆ ಬಾಗಿಸಿದ್ದಕ್ಕೆ ಸಾಕ್ಷಿ ಕೊಟ್ಟರೆ ಇವತ್ತೇ ನನ್ನ ತಲೆ ಕಡ್ಕೊಂಡು ಬಿಡ್ತೀನಿ. ಪದೇ ಪದೇ ನಿಮ್ಮ ಮನೆಗೆ ಬಂದಿದ್ದೀನಿ ಅಂತ ಹೇಳಿದರೆ ನೆಟ್ಟಿಗಿರುವುದಿಲ್ಲ. ನಾನು ಬೇರೆ ಭಾಷೆ ಬಳಸಬೇಕಾಗುತ್ತೆ ಎಂದು ಎಚ್ಚರಿಕೆ ನೀಡಿದರು. ನಮ್ಮ ತಾಲೂಕಿನ ಜನ ಮುಗ್ಧರು. 40 ವರ್ಷ ಯಾವ ರೀತಿ ಅನ್ಯಾಯದಿಂದ ಆಳಿದ್ದೀರಿ ಅಂತ ಅವರಿಗೆ ಗೊತ್ತಿದೆ. ಹೋದ ಸಾರಿ ನಾಟಕ ಮಾಡಿ ಇದು ನನ್ನ ಕೊನೆ ಚುನಾವಣೆ ಅಂತ ಅನುಕಂಪ ಗಿಟ್ಟಿಸಿಕೊಳ್ಳೋಕ್ಕೆ ಅವರ ಮುಂದೆ ಅತ್ತಿರೋರು ನೀವು. ನಾನು ಯಾವತ್ತೂ ಓಟಿಗೋಸ್ಕರ ಅತ್ತಿಲ್ಲ. ಮಾನಹಾನಿ ಮೊಕದ್ದಮೆ ಹಾಕ್ತೀರಾ? ಹಾಕಿ. ಕೇಸ್ ಹಾಕೋಕ್ಕೆ ಯಾರಾದರೂ ನಿಮಗೆ ಬೇಡ ಅಂದಿದ್ದಾರಾ? ಏನು ಹೆದರಿಸ್ತೀರಾ ಎಂದು ಪ್ರಶ್ನಿಸಿದರು. ಹೀಗೆ ಸುಮಾರು ಹೊತ್ತು ಶಾಸಕ ನಾಡಗೌಡರ ವಿರುದ್ಧ ಮಾಜಿ ಶಾಸಕ ನಡಹಳ್ಳಿಯವರು ಹರಿಹಾಯ್ದರು. ಈ ವೇಳೆ ಭಾಜಪ ಮಂಡಲಾಧ್ಯಕ್ಷ ಜಗದೀಶ್ ಪಂಪಣ್ಣನವರ್, ಗಿರೀಶ್ ಗೌಡ ಪಾಟೀಲ್, ಮದನಸ್ವಾಮಿ, ಕೆಂಚಪ್ಪಣ್ಣ ಬಿರಾದಾರ್, ಶಂಕರಗೌಡ ಶಿವಣಗಿ, ವೈಟಿ ಗೌಡರ್, ಅಶೋಕ್ ರಾಠೋಡ್, ಸಿದ್ದರಾಜ್ ಹೊಳಿ, ಬಸವರಾಜ್ ಚಿತ್ತರ್ಗಿ, ಸಂಗನಗೌಡ ಪಾಟೀಲ್, ಚೇತನ್ ಸಂಗಮ್, ಸಹನಾ ಬಡಿಗೇರ್, ಅಣ್ಣಪ್ಪಣ್ಣ ದನ್ನೂರ್, ಶ್ರೀಶೈಲ್ ದೊಡ್ಡಮನಿ, ಸಂಗಮ ದೇವರಳ್ಳಿ, ಮಲ್ಲಣ್ಣ ತಂಗಡಗಿ, ಹರೀಶ್ ನಾಟಿಕಾರ್, ಮಹಾಂತೇಶ್ ಗಂಗನಗೌಡರ್, ನಾಗೇಶ್ ಕಟ್ಟಿಮನಿ, ಸಂತೋಷ್ ಗೌಡರ್ ಸೇರಿದಂತೆ ಮತ್ತಿತರರು ಇದ್ದರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಭಾರತೀಯ ಜನತಾ ಪಕ್ಷದ ಆಡಳಿತದ ಅವಧಿನಲ್ಲಿ ಹೊಸ ತಾಲೂಕು ಕೇಂದ್ರಗಳನ್ನ ರಚನೆ ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ತಾಳಿಕೋಟೆಯನ್ನ ಹೊಸ ತಾಲೂಕು ನಿರ್ಮಾಣ ಮಾಡಿ ಅದರ ನಿನ್ನೆ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಮುದ್ದೇಬಿಹಾಳದ ಶಾಸಕರು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ಇದು ನಮ್ಮ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರಿಗೆ ಮತ್ತು ಅಪ್ಪಾಜಿ ನಾಡಗೌಡರಿಗೆ ಸಲ್ಲಬೇಕು ಅಂತ ಹೇಳ್ತಾರೆ. ಆದ್ರೆ ಇದು ಅಧಿಕೃತವಾಗಿ ಘೋಷಣೆ ಆಗಿದ್ದು ಯಾವಾಗ? ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಆಡಳಿತದಲ್ಲಿದ್ದಾಗ ತಾಲೂಕು ಕೇಂದ್ರಗಳನ್ನ ಘೋಷಣೆ ಮಾಡಿದ್ರೆ ಅವತ್ತು 2013 ಬಜೆಟ್ ಅಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು ಮತ್ತು ಅಧಿಕೃತವಾಗಿ ಆದೇಶ ಕೂಡ ಮಾಡಿದ್ರು 2012. ಅದು ಇವರು ಹೇಳ್ತಾರೆ ಅದು ನಮ್ಮ ಆಡಳಿತದಲ್ಲಿದ್ದಾಗ ಇರ್ತಕ್ಕಂಥ ಹಸಿ ಸುಳ್ಳು. ಬಹುಶಃ ಸುಳ್ಳು ಹೇಳೋದ್ರಲ್ಲಿ ನಂಬರ್ 1 ಯಾರು ಅಂದ್ರೆ ಅಪ್ಪಾಜಿ ನಾಡಗೌಡ. ಸುಳ್ಳು ಹೇಳೋದಕ್ಕೊಂದು ಇತಿಮಿತಿ ಇರ್ಬೇಕಲ್ಲ. ಆಮೇಲೆ ಇನ್ನೊಂದು ಹೇಳ್ಯಾರು, ಎಸ್ ಪಾಟೀಲ್ ನಡಹಳ್ಳಿ ನನಗ್ ಬಂದು ಏನು ಹಾಗೆ ನಮಸ್ಕಾರ ಮಾಡ್ತೀನಿ. ಈ ಅಯೋಗ್ಯನ ಮನೆಗೆ ನಾನು ಇದೇ ಭಾಷೆ ಬಳಸಬೇಕಾಗತ್ತೆ ನಾಡಗೌಡ. ಯಾಕಂದ್ರೆ ಸುಳ್ಳು ಹೇಳೋದಕ್ಕೊಂದು ಇತಿಮಿತಿ ಇದೆ. ನಿನ್ನ ತಮಿಕಿಗೆ ಇದಕ್ಕೆಲ್ಲ ನಾನು ಎದುರ ಮಗ ಅಲ್ಲ, ನೆನ್ಬಿಟ್ಟು. ನಾನು ಒಂದ್ ಮಾತು ಹೇಳಿಕ್ ಬಯಸ್ತೇನೆ, ಅಪ್ಪಾಜಿ ನಾಡಗೌಡರ ಮನೆಗೆ ನಾನೆಂದೂ ಕೂಡ ನನ್ನ ಚಪ್ಪಲಿ ಕೂಡ ಬಿಟ್ಟಿಲ್ಲ. ನಾನು 2 ಸಾರಿ ಸ್ಪಷ್ಟಪಡಿಸಿದ್ದೀನಿ, ಆದ್ರೂ ಮತ್ತೆ ಸುಳ್ಳು ಹೇಳ್ತೀನಿ.
ನಾನು ಅವ್ರ ಮನೆಗೆ ಅಷ್ಟೇ ಅಲ್ಲ, ನನ್ನ ರಾಜಕೀಯ ಜೀವನ ಪ್ರಾರಂಭ ಆದಾಗ ಈ ಜಿಲ್ಲೆಯ ಒಬ್ಬನೇ ಒಬ್ಬ ಕಾಂಗ್ರೆಸ್ ನಾಯಕನ ಮನೆಗೆ ಹೋಗಿಲ್ಲ ನಾನು. ಒಬ್ಬ ಕಾಂಗ್ರೆಸ್ ನಾಯಕನ ಮನೆಗೆ ಹೋಗಿ ನಾನು ರಾಜಕಾರಣ ಮಾಡಿಲ್ಲ. ಅಪ್ಪಾಜಿನ ಆಡ್ಕೊಂಡ್ರೆ ನಿನ್ ಮನೆಗೆ ಬರೋದ? ನಾಚಿಕೆ ಆಗಲ್ವ ನಿನ್ ಸುಳ್ಳು ಹೇಳಕ್ಕೆ? ಒಂದು ಸಾರಿ ಯಾವ್ದೋ ಒಂದು ಲಗ್ನ ಪತ್ರ ಕೊಡೋಕೆ ಅದಕ್ಕೋ ಮನೆ ಬಾಗಿಲು ಹೋಗ್ತದೆ. ಮದುವೆದಿಂದ ಕಾರಣ ಸ್ಪಷ್ಟಪಡಿಸಿದ್ದೀನಿ, ಹಿಂದೆನೂ ಕೂಡ ಪತ್ರಿಕೆ ಕೊಡ್ತೇನೆ. ಮತ್ತೆ ಸುಳ್ಳು ಹೇಳ್ತೀರ. ಮಾನ ಮರ್ಯಾದೆ ಇದ್ರೆ ಮೊದಲು ನೀವು ಕರೆಕ್ಟ್ ಆಗಿ ಸತ್ಯ ಮಾತಾಡೋದನ್ನ ಕಲೀರಿ. ರಾಜಕಾರಣ ಮಾತಾಡೋಣ ಬೇಕಿದ್ರೆ ನಾವು ಮಾತಾಡ್ತೀವಿ, ನೀವು ಮಾತಾಡಿ. ಹೇಳಿ ಏಕವಚನದ ಮಾತಾಡೋಣ, ಆಯ್ತು ಒಪ್ಕೊಳ್ಳೋಣ. ನಾನು ಒಪ್ಕೊಳ್ತೇನೆ. ನಾನು ಮಾತಾಡೋದ, ನೀವು ಮಾತಾಡಿ. ನೀವು ಗೌರವ ಕೊಟ್ಟು ಮಾತಾಡಿ, ನಾನು ಗೌರವ ಕೊಟ್ಟು ಮಾತಾಡ್ತೀನಿ. ಒಪ್ಕೊಳ್ಳೋಣ. ಅದು ಸುಳ್ಳು ಹೇಳಿದ್ರೆ ಒಪ್ಕೊಳ್ಳಿಕ್ಕಾಗಲ್ಲ. ನನ್ನ ಜೀವನದಲ್ಲಿ ಯಾವತ್ತೂ ಅಪ್ಪಾಜಿ ನಾಡ್ಕೊಂಡು ಮನೆ ಬಾಗಿಲಿಗೆ ಹೋಗಿಲ್ಲ. ನನ್ನ ರಾಜಕೀಯ ಜೀವನದಲ್ಲಿ ಯಾವನ್ನೂ ಕೂಡ ತಲೆ ಬಗ್ಸಿಲ್ಲ. ನೀರಾವರಿ ವಿಷಯದಲ್ಲಿ ಈ ಜಿಲ್ಲೆನಲ್ಲಿ ಗಟ್ಟಿ ಹೋರಾಟ ಮಾಡಿ ಕಾಂಗ್ರೆಸ್ನಲ್ಲಿ ಇದ್ಯಾವಾಗ ಇದೇ ನೀರಾವರಿಗೆ ನಮ್ಮ ಕುದಾಳ್ತರ ಕ್ಷೇತ್ರಕ್ಕೆ ಅನ್ಯಾಯ ಮಾಡಿದಾಗ ಎಂ ಬಿ ಪಾಟೀಲ್ರು ನಾನು ಸಿದ್ದರಾಮಯ್ಯನ ಎದುರಾಕೊಂಡಿದ್ದೀನಿ. ಮುಖ್ಯಮಂತ್ರಿ ಎದುರಾಕೊಂಡು ಹೋರಾಟ ಮಾಡಿದವ್ರು ನಾವು. ನಿಮ್ಮನೆ ಬರ್ತು ಹಣ ಬರೆಯೋದಿಲ್ಲ. ರಾಜಕಾರಣ ಮಾತಾಡಿ, ನಾನು ಮಾತಾಡ್ತೀನಿ, ನೀವು ಮಾತಾಡಿ. ಅದು ಬಿಟ್ಟು ನನ್ನ ಮನೆ ಬಾಗ್ಲಿಗೆ ಬಂದಿದ್ದ, ನನ್ನ ಬಗ್ಸಿದ್ದ. ನನ್ನ ಜೀವನದಲ್ಲಿ ಯಾವತ್ತೂ ಬಗ್ಸ, ನನ್ನ ಸಾಯವರೆಗೆ ಬಗ್ಸಲ್ಲ. ಸುಳ್ಳು ಹೇಳೋದಕ್ಕೂ ಒಂದು ಇತಿಮಿತಿ ಇರ್ತದೆ. ನಾನ್ ನಿನ್ ಮನೆ ಬಾಗ್ಲಿಗೆ ಬಂದು ತಲೆ ಬಗ್ಸಿದಕ್ಕೆ ಸಾಕ್ಷಿ ಕೊಟ್ರೆ ಇವತ್ತೇ ನನ್ನ ತಲೆ ತಕೊಂಡ್ಬಿಡ್ತೀನಿ. ನಾನೇ ತಕೋತೀನಿ ನನ್ನ ತಲೆನ. ಈ ತಾಲೂಕಿನ ಜನರನ್ನ, ಮುಗ್ಧ ಜನ, ನಮ್ಮ ತಾಲೂಕಿನ ಜನ 40 ವರ್ಷ ಯಾವ ರೀತಿ ನೀವು ಅನ್ಯಾಯದಿಂದ ಆಳಿದ್ದೀರಿ ಅಂತ ಗೊತ್ತಿದೆ ಜನಕ್ಕೆ. ಹೋದ್ ಸಾರಿ ನಾಟಕ ಮಾಡಿ ನನ್ನ ಇದೇ ಕೊನೆ ಚುನಾವಣೆ ಅಂತ ಜನರ ಮುಂದೆ ಹತ್ತಿರೋರು ನೀವು. ನಾನು ಯಾವತ್ತೂ ಹತ್ತಿಲ್ಲ ಜನರ ಮುಂದೆ. ಓಟಿಗೋಸ್ಕರ ಹತ್ತಿಲ್ಲ, ಬೇರೆ ಕಾರಣಕ್ಕೆ ಹತ್ತಿರ್ಬೋದು. ಇದೇ ಚುನಾವಣೆ ಕೊನೆ. ಇದೊಂದು ಅವಕಾಶ ಕೊಡಿ ಅಂತ ಜನರ ಹತ್ರ ಅನುಕಂಪ ಕಟ್ಟಿಸ್ಕೊಂಡು ಓಟ್ ತಗೊಂಡು MLA ಆಗಿ ಇವತ್ತು ನನಗೆ ಹೇಳ್ತದೆ ನನ್ನ ಬಾಗಿಲಿಗೆ ಬಂದಿದೆ ಅಂತ. ನನ್ನ ಜೀವನದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗೂ ಅಷ್ಟೇ ನಾನು ಯಾವ ಜಿಲ್ಲೆ ಒಬ್ಬ ನಾಯಕನ ಮನೆ ಬಾಗಿಲಿಗೆ ಹೋಗಿಲ್ಲ. ರಾಜಕಾರಣಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ, ಟಿಕೆಟ್ಗೋಸ್ಕರ ನಾನು ಯಾವತ್ತೂ ಹೋಗಿಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷದಾಗಿದ್ದೀನಿ. ಭಾರತೀಯ ಜನತಾ ಪಕ್ಷದಲ್ಲೂ ಅಷ್ಟೇ ನಾನು ಯಾವ ನಮ್ಮ ಜಿಲ್ಲೆ ನಾಯಕನ ಮನೆ ಭಿಕ್ಷೆ ಪಡೆದು ನನ್ನ ಶಕ್ತಿ ಮೇಲೆ, ನನ್ನ ಜನಪ್ರಿಯತೆ ಮೇಲೆ ಜನ ನನ್ನನ್ನು ಕುರ್ಚಿರೋದ್ರಿಂದ ನನಗೆ ಪಕ್ಷ ಕರೆದು ಟಿಕೆಟ್ ಕೊಟ್ಟಿದ್ದೆ ವಿನ ನಿಮ್ಯಾರು ಭಿಕ್ಷೆ ಇಲ್ಲ ರೀ. ಇನ್ನೊಂದು ಹೇಳ್ತಾರೆ ಬೇನಾಮಿ ಆಸ್ತಿ, ಅವ್ರು ಒಪ್ಕೊಳ್ತಾರೆ. ನಾನು ಬೇನಾಮಿ ಆಸ್ತಿ ಮಾಡಿ ಅನುಭವಿಸ್ಬಿಟ್ಟಿದ್ದೀನಿ. ನಡವಳ್ಳಿ ಅವರು ಬೇನಾಮಿ ಆಸ್ತಿ ತಗೊಂಡ್ಬಿಟ್ಟಿದ್ರು. ಯಾರ್ದು? ದೇಶಮುಖ್ ಅವರು. ದೇಶಮುಖ್ ಅಂಬವ್ರದ ಆಸ್ತಿನ ಅಲ್ಲಿ ಕೊಡಕ್ ಬಂದಾಗ ನನ್ನ ಹತ್ರ ಪ್ರಪೋಸಲ್ ಬಂದಿದ್ದು ನಿಜ. ಆ ಸಂದರ್ಭದಲ್ಲಿ ನನಗೆ ಅವಶ್ಯಕತೆ ಇಲ್ಲಪ್ಪ ಅಂತೇಳಿ ನಮ್ಮ ಶೆಟ್ರು, ಯಲಗೂರು ಶೆಟ್ರು, ನೀವು ತಗೊಂತಿದ್ದ ನೋಡಿ ಶೆಟ್ರು ಅಂತ ತಗೊಂಡ್ರು. ದುಡ್ಡು ಕೊಟ್ಟು ತಗೊಂಡಿದ್ದಾರೆ ಅವ್ರು. ನಿಮ್ಗೇನ್ ಸಂಕಟ? ದೇಶಮುಖರ ಆಸ್ತಿ ತಗೊಂಡ್ರೆ ಅದನ್ನ ಹೇಳ್ತಾರ ಅವ್ರು. ಅದು ಟೆನೆಂಟ್ ಅಲ್ಲಿ ಐತಂತ ಇನ್ನೂ ಹೇಳ್ತಾರ ಅವ್ರು. ದೇಶಮುಖರ ಆಸ್ತಿಗಳು ಟೆನೆಂಟ್ ಆಗಿದಾವ ಅಂತ ಹೇಳ್ತಾರೆ. ಮತ್ತೆ ಚುನಾವಣೆ ಬಂದಾಗ ಅದೇ ದೇಶಮುಖ್ ಅಂಬರ್ ಮಕ್ಕಳು ಮನೆ ಮುಂದೆ ಹೋಗಿ ಓಟಿಗೆ ಭಿಕ್ಷೆ ಬಿಡ್ತಾರಮ್ಮ.
ನೀನೇ ಹೇಳಿರೋ ಮಾತವ್ರು ರೆಕಾರ್ಡ್ ಅಲ್ಲಿದೆ. ಅವ್ರು ಹೇಳ್ತಾರೆ ಏನಂತ, ಅದು ಇನ್ನು ಟೆನೆಂಟ್ ಇದೆ ನೋಡಿ, ಯಾವುದೋ ಟೆನೆಂಟ್ ಅಲ್ಲಿ ಇದೆ ಅಂತೆ. ಇನ್ನೊಂದು ಯಾವ್ದೋ ಇದ್ ಹೇಳ್ತಾರ ಇನ್ನು ತೋಡಿ ಪಕ್ಕದಲ್ಲಿರೋದು 170 ಎಕರೆ ಜಮೀನು, ಅದನ್ನು ಕಾನೂನು ಬಾಹಿರವಾಗಿ ಮಾಡ್ಬಿಟ್ಟವ್ರಂತೆ. ಆದ್ರೆ ಇಲ್ಲೇನು ಬಸವನಕೋಡು 400 ಎಕರೆ ಐತಲ್ಲ, ಅದು ಬಸವನಕೋಡು ನಾಡಗೌಡರ ಆಸ್ತಿ ಅಂತ. ಡ್ರಾಮಾ ನೋಡ್ರಿ ಹಿಂಗಿದೆ ಅವ್ರಿಗೂ. ಹೇಳ ನಿಮ್ ಇತಿಹಾಸನ. ಇವರು ಬ್ರಿಟಿಷ್ ಗುಲಾಮರಾಗಿದ್ದು 1932 ಹಿಂದೆ. ಇವ್ರ ಕೈಗೆಲ್ಲ ದಫ್ತರ್ಗಳು, ರೆವಿನ್ಯೂ ಇಲಾಖೆ ಎಲ್ಲ ರೆಕಾರ್ಡ್ಸ್ ಎಲ್ಲಾನು ಇವರೇ ಬರೀತಿದ್ರು, ಇವ್ರ ಕೈಗೆ ಇರ್ತಿತ್ತು. ಇವ್ರು ಬ್ರಿಟಿಷರ್ ಗುಲಾಮರು. ಜನರಿಗೆ ದೌರ್ಜನ್ಯ ಮಾಡಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಡ್ತಿದ್ರು ಅವರು ಬ್ರಿಟಿಷರ್ ಏಜೆಂಟ್ಗಳಾಗಿ. 1932ಕ್ಕಿಂತ ಮುಂಚೆ ಸರ್ಕಾರಿ ಭೂಮಿ ಆಗಿದೆ, ಅದು ಎಲ್ಲ ಇವ್ರ ಹೆಸರಲ್ಲೇ ಮಾಡ್ಕೊಂಡವ್ರೆ. ತೋರ್ಸ್ಲಾ ರೆಕಾರ್ಡ್ ನಾಡ್ಕೊಡ್ರೆ. ಅದಕ್ಕೆ ಹೇಳ್ತಾರೆ ಏನೋ ಟೆನೆಂಟ್ನವನ್ನೆಲ್ಲ ರೆಕಾರ್ಡು ಇವ್ರ ಮನೆಗೆ ಹೋಗ್ತಿತ್ತು. ನೀವು ಸುಟ್ಟಾಕಿದ್ರಲ್ಲಪ್ಪ, ಸುಟ್ಟಾಕಿಲ್ವಾ ನೀವು? ನಿಜ ಹೇಳಿ. 20,000 ಎಕರೆ ಭೂಮಿ ಮುದ್ದೇಬಿಹಾಳ ತಾಲೂಕಿನಲ್ಲಿ 20,000 ಎಕರೆ ಭೂಮಿ ಲಪ್ಟಾಯಿಸ್ಬೇಕು. ಬೇಕಾ ರೆಕಾರ್ಡು? ಕೊಡ್ತೀನಿ. ರೆಡಿ ಇದ್ರೆ ಹೇಳಿ. ಎಲ್ಲಿ ಬರ್ತೀರಿ ಚರ್ಚೆಗೆ? ನಾನ್ ರೆಡಿ ಇದ್ದೀನಿ. ನೀವು ಇಲ್ಲೇನು ಸುಟ್ಟಾಕಿದ್ರಲ್ಲ ಡಾಕ್ಯುಮೆಂಟ್ಸು. ಆಮೇಲೆ ಅಲ್ಲಿ ಏನು ಬಿಜಾಪುರದಲ್ಲಿ DC ಆಫೀಸ್ನಲ್ಲೂ ಇಲ್ಲ, ಎಲ್ಲ ಸುಟ್ಟಾಕ್ಬಿಟ್ಟವ್ರೆ. ಯಾಕಂದ್ರೆ ಗೊತ್ತಾಗ್ಬಾರ್ದಲ್ಲ ಯಾರು ಅಲ್ಲ, ಎತ್ಕೊಂಡೋಗಿ ಅವ್ರ ಮನೆಗೆ ಇಟ್ಕೊಂಡ್ರು. ಒರಿಜಿನಲ್ ರೆಕಾರ್ಡ್ಸ್ ನಾನು ಹಿಂದೆ ಮುಂಬೈ ಸರ್ಕಾರ ಇತ್ತಲ್ಲ, ಮುಂಬೈ ಸರ್ಕಾರದಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಹೊರಗಡೆ ತರಿಸಿದೆ. ನಾನೆಂದೂ ದ್ವೇಷದ ರಾಜಕಾರಣ ಮಾಡಿಲ್ಲ ಅಪ್ಪಾಜಿಯವರೇ. ಕೇಳಿ ನೋಡಿ ಅಲ್ಲಿ ನಿಮ್ಮ ಮಕ್ಕಳಿಗೆ. ಅಲ್ಲಿ ರಸ್ತೆ ಮಾಡ್ಬೇಕಾದ್ರೆ ನಾನು ಊರಿಗೆ ಹಿರಿಯರೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡಿದ್ದಾರೆ ಅವ್ರಿಗೆ, ನೋಡ್ರಿ ಅದು ಸರ್ಕಾರಿ ಗುಡ್ಡನೋ ಅಥವಾ ನಿಮ್ಮ ಹೆಸರಲ್ಲಿದೆ ಗೊತ್ತಿಲ್ಲ, ರಸ್ತೆ ಮಾಡ್ತಾ ಇದ್ದಾರೆ, ಅವಕಾಶ ಮಾಡ್ಕೊಡಿ. ನಮ್ಮ ಊರಿಗೆ ಬೈಪಾಸ್ ರಸ್ತೆ ಆಗ್ತದೆ, ತೊಂದರೆ ಆಗಲ್ಲ. ಬೇಕಿದ್ರೆ ರಸ್ತೆಗೆ ಏನಾದ್ರು ನಿಮ್ಗೆ ಸಹಾಯ ಮಾಡೋದಿದ್ರೆ ಹೇಳಿ, ಕಾಂಟ್ರಾಕ್ಟರ್ ಹೇಳಿ ಸಹಾಯ ಮಾಡಿಸ್ತೀವಿ, ನಮ್ಮೆಲ್ಲೂ ರೇಟ್ ಕಳಿಸಿದಾರೆ ಅಂತ ಹೇಳಿದೆ. ಇನ್ನೂ ಇದಾರೆ ಅಲ್ಲಿ ಕೆಲವು ಜನ. ಇಲ್ಲೇ ಒಂದ್ಸರಿ ಇಲ್ಲೇ ಮಾರುತಿ ನಗರದ ಯಾವ್ದೋ ವೃತ್ತಿಗೆ ಹೋಗಿದ್ರು, ನಾನೇ ಬಂದಿದ್ದೆ ಅಲ್ಲಿ ಅವ್ರು ಯಾರೋ ಬಂದಿದ್ರು, ಅವ್ರು ಯಾರೋ ಬಂದಿದ್ರು. ಈ ಸಣ್ಣವರೆಲ್ಲ ಹಿಂದಿದ್ದವ್ರು ದೊಡ್ಡವ್ರು ಯಾರು ಅಲ್ಲಿ ಅವ್ರಿಗೆ ಹೇಳಿ ಕಳ್ಸಿದ್ದೆ ನಾ, ಹೇಳಿ ಅವ್ರಿಗೆ ಬುದ್ಧಿ ಹೇಳಿ ಅಂತೇಳಿ. ನನಗೇನು ಅವ್ರ ಮೇಲೆ ದ್ವೇಷ ಮಾಡ್ಬೇಕಾಗಿ. ಅದು ರಸ್ತೆ ಬಂದ್ ಮಾಡ್ಬೇಕು, ಸಾರ್ವಜನಿಕ ಕೆಲಸ ಆಗಬಾರ್ದು, ಬಸ್ಸಲ್ಲಿ ಕೊಡೋದಿಲ್ಲ ಅಂತೇಳಿ ನೀವೇ ತಾನೇ ಬಂದ್ ಮಾಡಿಸಿದ್ದು. ಕಾನೂನು ಪ್ರಕಾರ ಜನ ಅರ್ಜಿ ಕೊಟ್ಟವ್ರೆ DC ಅವ್ರಿಗೆ. DC ಅವ್ರು ಕೋರ್ಟ್ ಕಂಡಕ್ಟ್ ಮಾಡಿದ್ದಾರೆ, ನಿಮ್ದೆಲ್ಲ ದಾಖಲಾತಿ ಕೇಳಿದ್ದಾರೆ, ನೀವು ಕೊಟ್ಟಿಲ್ಲ. ದಾಖಲಾತಿ ತರಿಸಿ ನೋಡಿದ್ರೆ ಸರ್ಕಾರಿ ಗುಡ್ಡ. ಇನ್ನು ಇದೆ ನಮ್ಮ ಹತ್ರ ದಾಖಲಾತಿ. ಅವ್ರು ಹೇಳ್ತಾರ ದಾಖಲಾತಿ ದಫ್ತರ್ಗಳು ಮನೆ ಹೋಗ್ತಿತ್ತು, ಏನ್ ನಿಮ್ಮನೆ ಬರ್ಬೇಕು ಮುಚ್ಚಾಕಕ್ಕೆ? ನೀವೇನ್ 1000 ಎಕರೆ ಅಂತಿರಲ್ಲ ನೀವು, ಅದು ನಿಮ್ಮ ಆಸ್ತಿ ಅಲ್ವಲ್ಲ. ಅದು ಸರ್ಕಾರದ ಆಸ್ತಿ. ನೀವು ಬರ್ಕೊಂಡಿರೋದು ಬ್ರಿಟಿಷರ್ ಕಾಲಕ್ಕೆ 1937 ಇಸ್ವಿನಲ್ಲಿ. ಮತ್ತೆ ಹೇಳ್ತಾರೆ ಏನಂತ, ನಾವು ಬೇನಾಮಿ ಆಸ್ತಿ ಮಾಡೋ ಅನುಭವಿಸ್ಬಿಟ್ಟಿದ್ವಿ. ಏನು ನನ್ನ ಮಕ್ಕಳು ಅಂತ ಅವ್ರಿಗೆ ಮಾಡಿದೆ, ಅವರೇ 90% ತಗೊಂಡ್ಬಿಟ್ಟೆ. ಗೊತ್ತಾ ಅವರು ಬಿಚ್ಚಿ ಹೇಳ್ಬೇಕಲ್ಲ ಅಪ್ಪಾಜಿ ಅವರೇ. ನೀವು ಬಿಚ್ಚಿ ಹೇಳಲ್ಲ, ನಾನು ಹೇಳ್ತೀನಿ ಕೇಳಿ. ಉಳುವವನೇ ಒಡೆಯ ಕಾನೂನು ಬಂತು. ಕಾಂಗ್ರೆಸ್ ಪಕ್ಷದ ಮಹಾನ್ ನಾಯಕ ದೇವರಾಜ್ ಅರಸು ಅದೇ ಪಕ್ಷದಲ್ಲಿ ಇದ್ದಾರೆ, ಅದೇ ಪಕ್ಷ ಋಣ ಇದೆ ನಮ್ಮ ಮೇಲೆ. ಸತ್ಯ ಹೇಳಿ. ಅವಾಗ ಉಳುವವನೇ ಒಡೆಯ ಬಂದಾಗ ಏನ್ ಮಾಡಿದ್ರು ಗೊತ್ತಾ ಇವರು? ಬಿಟ್ಕೊಡ್ಬೇಕಾಗಿತ್ತು, ಬಿಟ್ಕೊಟ್ಟವ್ರೆ. ನಾನ್ ದಾನ ಮಾಡಿದ್ವಿ ಅಂತ ಹೇಳಿದ್ರು. ಪಾಪ ಜನಕ್ಕೆ ಗೊತ್ತಿಲ್ಲ, ಅಲ್ಲೆಲ್ಲ ಮುಗ್ದವ್ರ ಜನ, ಅವ್ರಿಗೇನ್ ಗೊತ್ತು? ಯಾರ್ಯಾರು ಅವ್ರ ಹತ್ರ ಕೆಲಸ ಮಾಡೋರು, ಅವರು ಇವ್ರ ಮಾತುಗಳು ಯಾರು ಕೇಳ್ತಾರೋ ಹೆಸರಲ್ಲೆಲ್ಲ ಯಾರ್ಯಾರ ಹೆಸರಲ್ಲೇ ಇದ್ದು, ಯಾರ್ಯಾರು ಉಳಿಮೆ ಮಾಡಿದ್ರು ಅವ್ರ ಹೆಸರಲ್ಲಿದ್ದು, ಅವ್ರ ಹೆಸರಲ್ಲೇ ಅದು. ಅವ್ರಿಗೆಲ್ಲ ಏನ್ ಹೇಳಿದ್ರು ಇವರು? ನಾನ್ ಬಿಟ್ಕೊಟ್ಟಿದ್ದೀನಿ.
ಈಗ ಇವ್ರ ಅಧಿಕಾರಕ್ಕೆ ಬಂದ್ಮೇಲೆ ಇವ್ರ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಆ ಬಡವರ ಮೇಲೆ ದೌರ್ಜನ್ಯ ಮಾಡಿ ಆ ಆಸ್ತಿಗಳೆಲ್ಲ ವಾಪಸ್ ತಗೊಳ್ತಕ್ಕಂಥ ಕೆಲಸನೇ ಮಾಡಿದ. ಅವ್ರು ಹೇಳ್ತಾರೆ ಅವ್ರು ಅನ್ಯಾಯ ಮಾಡ್ಬಿಟ್ರಂತೆ. ನೀನು ಬೆವರು ಸುಳ್ಳು ತಿಳಿದಿದ್ದ. ದಾಖಲಾತಿ ತೆಗಿಬೇಕಾ ಬರೀ ತಯಾರಿದ್ದೀನಿ ನಾನು ತೆಗಿತೀರ. ಅವ್ರು ಹೇಳ್ತಾರೆ ಏನೋ ಇಲ್ಲಿ ಯಾವುದೋ ನನ್ನ ಹಾಸ್ಪಿಟಲ್ ಮಾಡ್ತೀನಿ. ಹೋಗುನಪ್ಪ ಹೇಳಿದ್ದೆ. ಈಗಲೂ ನನ್ನ ಹತ್ರ ಸಾಕಷ್ಟು ಕನಸುಗಳಿದೆ ತಾಲೂಕಿನಾಗ ಏನೇನು ಮಾಡ್ಬೇಕು ಅಂತ. ನನ್ನ ಆಸ್ತಿ ಅದು. ನಾನು ಸ್ವಂತ ದುಡ್ಡು ತಗೊಂಡಿದ್ದೀನಿ. ಏನ್ ನಿಮ್ಮನೆ ದುಡ್ಡು ತಗೊಂಡಿದ್ದೀನಿ? ಏನೇನು ಅವಾಗ ರಾಜಕಾರಣದಲ್ಲಿ ದುಡ್ಡಿದ್ದೀನಿ ನಾನು. ಕಲ್ಯಾಣ ಮಠರ ಸ್ವಾಮಿಗಳು ಇನ್ನೂ ಇದ್ದಾರೆ, ಲ್ಯಾಂಡ್ ಕೊಟ್ಟಿರೋರು. ಕೇಳಿ ಅವ್ರಿಗೆ ಹೋಗಿ 50,000 ಕಮ್ಮಿ ಕೊಟ್ಟು ಅವ್ರು ಹೇಳಿ ಇವತ್ತೇ ಕಲ್ಯಾಣ ಮಠ ನಾನು 50,000 ಕಮ್ಮಿ ಕೊಟ್ಟಿದ್ದೀನಿ ಆಸ್ಪತ್ರೆ ಕಟ್ಟೋದಕ್ಕೆ ಅಂತ ಹೇಳಿ ನೋಡ. ನನ್ನ ಹತ್ರ ಬಂದು ಸುಳ್ಳು ಹೇಳ್ತೀರಿ, ಚುನಾವಣೆ ಸಂದರ್ಭದಲ್ಲಿ ಸುಳ್ಳು ಅಪಪ್ರಚಾರ ಮಾಡ್ತೀರಿ. ನೀವು ಮಾಡೋದು ಬೇನಾಮಿ ಕೆಲಸ. ಹೇಳೋದು ನಮ್ಗೆ ಅಂದ್ರೆ ದೇಶಮುಖರ ಆಸ್ತಿ ನ್ಯಾಯದಾಗ ಐತಂದಂಗ ಆಯ್ತಲ್ಲ ನೀವು ಹೇಳೋದ್ ಪ್ರಕಾರ. ಅದು ಯಾರು ತಗೋಬಾರ್ದಂತ ಆಸ್ತಿನ. ಅವ್ರು ಪಾಪ ಮಾರಕ ನಿಂತಿದ್ದಾರೆ. ಅವ್ರು ಹೋಗಿ ಕೇಳಿದಾರೆ. ನನ್ನ ಹತ್ರ ಬಂದಿದ್ರು ಒಬ್ರು. ಹಿಂದೆ ಅಧ್ಯಕ್ಷ ಇದ್ದಾರೆ, ತಾಲೂಕು ಪಂಚಾಯತ್ ಅಧ್ಯಕ್ಷ ಮಾಡಿದ್ವಲ್ಲ, ಯಾರ ಹೆಸರು ಹವಾಲ್ದಾರ್ ಅಮ್ಮವ್ರ ಶಿಷ್ಯ ಪಾಪ. ಸರ್ ಹಿಂಗೈತ್ ನೋಡ್ರಿ ಅಂತ ಬಂದ್ರು. ಇಲ್ಲಪ್ಪ ನನಗೆ ನನ್ನ ಹತ್ರ ತಗೊಳಕ್ಕಾಗಲ್ಲ, ಬೇಕಿದ್ರೆ ನಾನು ಆ ಶೆಟ್ರಿಗೆ ಹೇಳ್ದೆ. ಶೆಟ್ರ್ ತಗೊಂಡ್ರು ದುಡ್ಡು. ಆಮೇಲೆ ನನಗೂ ನೀವು ಬೇಕಾದ್ರೆ ತಗೊಳ್ಳಿ ಸರ್ ಅಂತ ಕೊಟ್ರು. ನನಗೆ ತಗೋಬೇಕಂತ ನಾನು ತಗೊಂಡೆ. ಅಲ್ಲಿ ಬೇರೆ ಏನೋ ನನ್ ಕನ್ಸಿಟ್ ಮಾಡಕ್ಕೆ ಇದ್ದು ಹೇಳ್ಬಿಡ್ತೀನಿ. ಅಲ್ಲಿ ನಂದು ಒಂದು ಹಾಲಿದ್ದು ವಿಂಕ್ ಮಾಡ್ಬೇಕು ಅಂತಿತ್ತು. ನಾನು ರೈತರ ಆ ಕಡೆ ಹೈನುಗಾರಿಕೆ ಮಾಡೋದು ಒಂದು ಹಿಂಗ್ ಮಾಡ್ಬೇಕಂತಿತ್ತು. ಚುನಾವಣೆಗೆ ಸೋತೆ, ಸಾಲ ಇತ್ತು, ಕೊಟ್ಟೆ ವಾಪಸ್ಸು. ನಾನು ನಿಮ್ಮಂಗ ಸುಳ್ಳು ಹೇಳ್ತೀನಿ. ಅದು ಬೇನಾಮಿ ಅಷ್ಟೇನ ಅದು ತಗೊಂಡೆ. ಬೇನಾಮಿ ಅಂತ ಎದಕ್ಕಂತ ಗೊತ್ತಾ? ಈಗ ಮಾಡಕತ್ತಿರಲಿ ನೀವು ತಾಳಿಕೋಟಿ ಒಳಗ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮಾಡಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.